ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಹೋಪ್ ಯು ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ. ಸೊ 7th ಸೆಮಿಸ್ಟರ್ ಆಲ್ಮೋಸ್ಟ್ ಆಲ್ ಫೇಸ್ ರಿವ್ಯೂ ಒನ್, ಪ್ರಾಜೆಕ್ಟ್ ರಿವ್ಯೂ ಒನ್ ನೀವು ಈಗ ತೋರಿಸ್ಲೇಬೇಕು. 50% ಕೋಡು ಮತ್ತೆ ಏನು ರಿಪೋರ್ಟ್ ಇದೆ, ಫಂಕ್ಷನಲ್ ಮಾಡೆಲ್ ಇದೆ, ಮತ್ತೆ ಎಷ್ಟು 50% ಏನೇನಾಗಿದೆ ನೀವು ಈ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಅಂತ ನೀವು ರಿವ್ಯೂ ಒನ್ ಸೊ ತೋರಿಸ್ತಾ ಹೋಗ್ಬೇಕು. 3 ರಿವ್ಯೂ ಇರ್ತವೆ. ಸೊ ಅಂದ್ರೆ ವೀಕ್ಲಿ ಕೆಲವೊಂದು ಕಾಲೇಜಲ್ಲಿ ವೀಕ್ಲಿ ಕೂಡ ರಿವ್ಯೂ ಮಾಡ್ತಾ ಹೋಗ್ತಾರೆ ನಿಮ್ಮ ಮೇಜರ್ ಪ್ರಾಜೆಕ್ಟ್. ಸೊ ಏನಿಲ್ಲ, ಜಸ್ಟ್ ಫೇಸ್ 1 ಏನ್ ಮಾಡಿದ್ರಿ ಅದು ಪ್ರಾಜೆಕ್ಟ್ ಅಲ್ವೇ ಅಲ್ಲ. ಓಕೆನಾ? ಸೊ ಪ್ರಾಜೆಕ್ಟ್ ಅಂದ್ರೆ ಈಗ ನೀವು ಏನ್ ಮಾಡ್ತೀರಾ ಅದು ಪ್ರಾಜೆಕ್ಟ್. ಯಾರೆಲ್ಲ 7th ಸೆಮಿಸ್ಟರ್ ಅಲ್ಲಿ ಅಂದ್ರೆ ಈ ಕರೆಂಟ್ ಸೆಮಿಸ್ಟರ್ ಅಲ್ಲಿ, ಸೊ ಮೋಸ್ಟ್ ಆಫ್ ದಿ ಕಾಲೇಜಸ್ ಚೂಸ್ ಮಾಡಿರೋದೆ ಮೇಜರ್ ಪ್ರಾಜೆಕ್ಟ್ ಫೇಸ್ 2. ಸೊ ನೀವು ಯಾವ್ದೇ ಡೊಮೇನ್ ಮಾಡ್ತಾರೆ, ಲೈಕ್ IoT ಆಗ್ಲಿ, ಎಂಬೆಡೆಡ್ ಸಿಸ್ಟಮ್ ಆಗ್ಲಿ, ಮಿಷಿನ್ ಲರ್ನಿಂಗ್ ಆಗ್ಲಿ, ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಆಗ್ಲಿ, ಯಾವ್ದೇ ಒಂದು ಡೊಮೇನ್ ಮಾಡ್ಲಿ, ನೀವು ಅದೇನ್ ಮಾಡಿರೋ 50% ಅಂತ ಈಗ ತೋರಿಸ್ತಾ ಹೋಗ್ಬೇಕು ನಿಮ್ಮ ಗೈಡ್, ನಿಮ್ಗೆ ಅಸೈನ್ ಮಾಡಿರೋ ಗೈಡ್ಗೆ. ಮತ್ತೆ ಜೂರಿ ಇರ್ತಾರೆ, ಅಂದ್ರೆ ಕಾಲೇಜ್ ಲೆವೆಲ್ ಜೂರಿ ಇರ್ತಾರೆ. ಸೊ ಬೇರೆ ಬ್ರಾಂಚಸ್ ಬಂದು ನಿಮ್ ಚೆಕ್ ಮಾಡಿದ್ರೆ ಏನ್ ಮಾಡಿದ್ರ ಅಂತ ಚೆಕ್ ಮಾಡ್ತಾರೆ. ಸೊ ಈ ತರ ನೀವು ತೋರಿಸ್ತಾ ಹೋಗ್ಬೇಕು. ಮತ್ತೆ ವೀಕ್ಲಿ ರಿಪೋರ್ಟ್ ಏನೇನ್ ಮಾಡಿರ ಅದನ್ನ ತೋರಿಸ್ತಾ ಹೋಗ್ಬೇಕು, ಬರೀಬೇಕು ನೀವು. ಓಕೆನಾ? ಸೊ ಕೋಡ್ ನ ಎಕ್ಸ್ಪ್ಲೈನ್ ಮಾಡ್ಬೇಕು, ಎಷ್ಟು ಮಾಡಿದ್ರ, ಮತ್ತೆ ಈ ಲಾಜಿಕ್ ಏನು, ಕಾನ್ಸೆಪ್ಟ್ ಏನು, ಸೊ ಇದರಿಂದ ಹೇಗೆ ಹೆಲ್ಪ್ ಆಗುತ್ತೆ ಸೊಸೈಟಿಗೆ ಅಂತ ನೀವು ಈ ಸೆಮಿಸ್ಟರ್ ಅಲ್ಲಿ ನೀವು ತೋರಿಸ್ತಾ ಹೋಗ್ಬೇಕು. ಸೊ ಇಲ್ಲಿ 100% ಎಕ್ಸಾಮ್ ಇರುತ್ತೆ. ನೀವು ಮಿನಿ ಪ್ರಾಜೆಕ್ಟ್ ಏನ್ ಮಾಡೋರು ಐಡಿಯಾ ಇಲ್ಲ, ಸೊ ಯಾರಿಗೂ ಗೊತ್ತೇ ಇಲ್ಲ. ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ಮಿನಿ ಪ್ರಾಜೆಕ್ಟ್ ನೀವು ಮಾಡಿಸಿ ಎಕ್ಸಾಮ್ ಇರುತ್ತಲ್ಲ, ಬಟ್ ಈ ಎಕ್ಸಾಮ್ ಇದ್ದೇ ಇರುತ್ತೆ. ಮೇನ್ ಎಕ್ಸಾಮ್ ಅಲ್ಲಿ ಬೇರೆ ಕಾಲೇಜಿಂದ ಎಕ್ಸ್ಟರ್ನಲ್ಸ್ ಬರ್ತಾರೆ. ಸೊ ಅವ್ರಿಗೆ ನೀವು ಎಕ್ಸ್ಪ್ಲೈನ್ ಮಾಡ್ಲೇಬೇಕು ನಿಮ್ ಪ್ರಾಜೆಕ್ಟ್ ಏನು. ಮತ್ತೆ ಒಂದ್ ಥಿಂಗ್ ಏನು ಅಂದ್ರೆ, ನೀವು ಈ ಪ್ರಾಜೆಕ್ಟ್ ನ VTU ಗೆ ರಿಜಿಸ್ಟರ್ ಮಾಡ್ಬೇಕು. ಸೊ ಕೆಲವೊಂದು ಪ್ರಾಜೆಕ್ಟ್ ಸೊ VTU ತಗೊಂಡ್ರಿ ಅಂದ್ರೆ ಸೊ ನಿಮ್ ಕಾನ್ಸೆಪ್ಟ್ ನ ತಗೊಂಡು ಅವರೇ ಸೊ ನಿಮ್ಗೆ ಪೇ ಮಾಡ್ತಾರೆ, ಲೈಕ್ ಸ್ಟೈಫಂಡ್ ತರ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ನಿಮ್ಗೆ ನೀವು ಐಡಿಯಾ ಚೆನ್ನಾಗಿತ್ತು ಅಂದ್ರೆ ಸೊ ಅವರೇ ಸ್ಟೈಫಂಡ್ ಕೊಡ್ತಾ ಹೋಗ್ತಾರೆ. ಆ ತರ ಪ್ರಾಜೆಕ್ಟ್ ನೀವು ಬೇಕಾದ್ರೆ ಡೆವಲಪ್ ಮಾಡ್ಬೋದು. ಓಕೆನಾ? ಸೊ ಯಾರೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ರ, ಸೊ ಮಿನಿ ಪ್ರಾಜೆಕ್ಟ್ ಮೇಜರ್ ಪ್ರಾಜೆಕ್ಟ್ ನ ಆಲ್ರೆಡಿ ಸೊ ಅರ್ಧ ಏನೋ ಕಾಲೇಜಲ್ಲಿ ಹೇಳಿದ್ದಾರೆ, ರಿವ್ಯೂ ನಾಳೆ ಇಲ್ಲ ನಾಡಿದ್ದು ಇರ್ಬೋದು ಮೇ ಬಿ. ಸೊ ಶುಕ್ರವಾರದೊಳಗೆ ರಿವ್ಯೂ ಅನ್ನು ನೀವು ಕೊಡ್ಲೇಬೇಕು. ಓಕೆನಾ? ಸೊ ಯಾರೆಲ್ಲ ನೀವು ಫೇಸ್ ಮಾಡ್ತಾ ಇದ್ರ, ಸೊ ನಾವ್ ಹೆಲ್ಪ್ ಮಾಡ್ತೀವಿ. ಸೊ ಇಲ್ಲೇನ್ ಕಾಣಿಸ್ತಿದೆಯಲ್ಲ, ಸೊ ಈ ಸ್ಕ್ರೀನ್ ಈ ನಂಬರ್ಗೆ, ಈಗ ನಂಬರ್ ಕಾಣಿಸ್ತಿದೆ ಅನ್ಕೋತೀನಿ. ಸೊ ಇಲ್ಲೇನ್ ಕಾಣಿಸ್ತಿದೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಮ್ ಟೀಮ್ ಅವರು ನಿಮ್ ಜೊತೆ ಮಾತಾಡಿ ನಿಮ್ ಪ್ರಾಜೆಕ್ಟ್ ರಿವ್ಯೂ ಫೇಸ್ 1 ರಿಪೋರ್ಟ್ ಏನಿತ್ತು ಅದನ್ನ ಕಳಿಸ್ಕೊಂಡು ಅದ್ರ ಬೇಸ್ ಮೇಲೆ ನಿಮ್ಗೆ ಸೊ ಪ್ರಾಜೆಕ್ಟ್ ನ ಓವರ್ ಆಲ್ ಪ್ರಾಜೆಕ್ಟ್ ನ ವಿತ್ ಮಿನಿಮಮ್ ಕಾಸ್ಟ್ ಅಲ್ಲಿ. ಸೊ ಬೇರೆ ಕಡೆ ನೀವು ಕೇಳ್ತಾ ಇರ್ಬೋದು, ಎಷ್ಟು ಒಂದು 15-20 ಸಾವಿರ ಹೇಳ್ತಾ ಇರ್ತಾರೆ. ಸೊ ಸಾಫ್ಟ್ವೇರ್ ಪ್ರಾಜೆಕ್ಟ್ ಅನ್ನ. ಓಕೆನಾ? ಸೊ ಅದನ್ನ ನಾವು ರೆಡ್ಯೂಸ್ ಮಾಡಿ ಸ್ಟೂಡೆಂಟ್ ಗೆ ಅಂತಾನೆ ಈಗ 20% ರೆಡ್ಯೂಸ್ ಮಾಡ್ಕೊಂಡು ಕಾಸ್ಟ್ ಡಿಸ್ಕೌಂಟ್ ಮಾಡ್ಕೊಂಡು ಈಗ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಆಲ್ಮೋಸ್ಟ್ ಆಲ್ ಒಂದು 50 ಪ್ರಾಜೆಕ್ಟ್ಸ್ ರಿಜಿಸ್ಟರ್ ಆಗಿದೆ. ಸೊ ನೀವು ಆ ಪ್ರಾಜೆಕ್ಟ್ ಲಿಸ್ಟ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ಸೊ ನಮ್ಮ ಹತ್ರ ಮಾಡಿಸ್ಕೊಂಡಿರೋ ಆಲ್ಮೋಸ್ಟ್ ಎಲ್ಲಾ ಪ್ರಾಜೆಕ್ಟ್ಸ್ KCST. ಸೊ KCST ಅಂದ್ರೆ ಏನು ಅಂದ್ರೆ ಗೊತ್ತಾ? ಸೊ ಕರ್ನಾಟಕ, ಆಲ್ ಓವರ್ ಕರ್ನಾಟಕದಲ್ಲಿ ಯಾವ್ದು ಇಂಜಿನಿಯರಿಂಗ್ ಲೆವೆಲ್ ಪ್ರಾಜೆಕ್ಟ್ಸ್ ಇರ್ತವೆ, ಸೊ ಅವೆಲ್ಲ ಸೆಲೆಕ್ಟ್ ಆದ್ರೆ ಸೊ VT ಸಾರಿ ಕರ್ನಾಟಕದವರೇ ನಿಮ್ಗೆ ಸ್ಟೈಫಂಡ್, ಸೊ ಮನಿನ ಕ್ಯಾಶ್ ಪ್ರೈಸ್ ನ ಕೊಡ್ತಾರೆ. ಸೊ 10,000 20,000 ಈ ತರ ನಿಮ್ ಪ್ರಾಜೆಕ್ಟ್ ಸೊ ಕಾನ್ಸೆಪ್ಟ್ ಚೆನ್ನಾಗಿತ್ತು, ಅದು ಹೆಲ್ಪ್ ಆಯ್ತು ಅಂದ್ರೆ ಸೊ ನಿಮ್ಗೆ ಅವರೇ VT ನಿಮ್ಗೆ ಪ್ರಾಜೆಕ್ಟ್ ಅದೆಷ್ಟು ಕಾಸ್ಟ್ ಇದೆ ಸೊ ನೀವು ಎಷ್ಟು ಮೆನ್ಷನ್ ಮಾಡಿದ್ರೆ ಅಷ್ಟು ಕೊಡ್ತಾರೆ. ಸೊ ಯಾರಿಗೆಲ್ಲ ಈ ತರ ಯುಟಿಲೈಸ್ ಮಾಡ್ಕೋಬೇಕು ಅನ್ಸ್ತಾರೆ ಸೊ ಪ್ಲೀಸ್ ರೀಚ್ ಮಾಡಿ. ನಿಮ್ಮ ಹತ್ರ ಯಾವ್ದೇ ಒಂದು ಪ್ರಾಜೆಕ್ಟ್ ಇರ್ಲಿ, ಲೈಕ್ ಯಾವ್ದೇ ಡೊಮೇನ್ ಆಗಿರ್ಲಿ, IoT ಆಗಿರ್ಲಿ, ಮಿಷಿನ್ ಲರ್ನಿಂಗ್ ಆಗಿರ್ಲಿ, ಫುಲ್ ಸ್ಟಾಕ್ ಆಗಿರ್ಲಿ, ಡೇಟಾ ಸೈನ್ಸ್ ಆಗಿರ್ಲಿ, ಡೀಪ್ ಲರ್ನಿಂಗ್ ಆಗಿರ್ಲಿ, ಸೊ ಯಾವ್ದೇ ಡೊಮೇನ್ ಆಗಿರ್ಲಿ, ಸೊ ರೀಚ್ ಔಟ್ ಮಾಡಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀವಿ. ಮತ್ತೆ KCST ಕೂಡ ಅಪ್ಲೈ ಮಾಡ್ಕೊಡ್ತೀವಿ. ಮತ್ತೆ ನಿಮ್ಗೆ ಸೊ ಪೇಪರ್ ಕೂಡ ಪಬ್ಲಿಕೇಶನ್ ಮಾಡಬೇಕು, ಸೊ ಅದನ್ನು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಸೊ ಈ ನಂಬರ್ ಏನ್ ಕಾಣ್ತಿದೆ, ಸೊ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಫುಲ್ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ನಮ್ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಸೊ ವಾಟ್ಸ್ಆಪ್ ನಮ್ ಲಿಂಕ್ ಕೂಡ ಇರುತ್ತೆ. ಸೊ ಕ್ಲಿಕ್ ಮಾಡಿ ನೀವು ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡೋರು ಕೂಡ ನೀವು ಮಾಡ್ತಾ ಹೋಗ್ಬೋದು. ನಮ್ಮ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು ಎಷ್ಟು ಪ್ರಾಜೆಕ್ಟ್ಸ್ ಆಲ್ರೆಡಿ ನಾವು ಮಾಡಿದೀವಿ ಅಂತ, ಸಕ್ಸಸ್ ಸ್ಟೋರಿನೇ ಕೂಡ ಹಾಕಿದೀವಿ. ಓಕೆನಾ? ಸೊ ಹೋಪ್ ಒಂದು ಐಡಿಯಾ ಬಂತು ಅನ್ಕೋತೀನಿ, ಏನೇನು ಪ್ರಾಜೆಕ್ಟ್ ಯಾವ ತರ ಮಾಡೋದು ಮತ್ತೆ ಏನೇನು ಸಿಗುತ್ತೆ ಅಂತ. ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಪ್ಲೀಸ್ ಕಾಲ್ ಮಾಡಿ, ಸೊ ಕಮೆಂಟ್ ಮಾಡಿ, ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇನ್ನು ಯಾರ್ಯಾರು ಸ್ಟ್ರಗಲ್ ಮಾಡಿದ್ರ ಪ್ಲೀಸ್ ರೀಚ್ ಔಟ್ ಮಾಡಿ. ನೀವು ಅಷ್ಟೊಂದು ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೇಜರ್ ಪ್ರಾಜೆಕ್ಟ್ ಅಂದ್ರೆ ನೀವು ಎಲ್ಲೋ ಹುಡುಕಿ ಗಿಟಬಲ್ ಹುಡುಕಿ ಮಾಡೋ ಅವಶ್ಯಕತೆ ಏನಿಲ್ಲ. ನಿಮ್ದೇ ಓನ್ ಆಗಿ ಐಡಿಯಾನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಸೊ ನಿಮ್ಗೆ ಅಮೌಂಟ್ ಸಿಗುತ್ತಲ್ಲ. ಸೊ ಯಾಕೆ ಗಿಟಬ್ ಇಂದ ತಗೊಂಡು ಇದನ್ನ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಇದನ್ನ ಎಲ್ಲಿಂದ ತೆಗ್ದಿರಿ ಅಂತವೆಲ್ಲ ಬೇಡವೇ ಬೇಡ. ಸೊ ನಿಮ್ದೇ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.